ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿನ್ನೆ PU ಬೋರ್ಡ್ದವರು ಒಂದು ಫೈನಲ್ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಸೊ ಮತ್ತು ನೋಟಿಫಿಕೇಷನ್ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ 6ನೇ ತಾರೀಕು ಅಂದರೆ ಇಲ್ಲಿ ನಿಮಗೆ ಡೇಟ್ ಕಾಣಿಸ್ತಾ ಇದೆ, ಇದನ್ನೇನು ನಾವು ರಿಲೀಸ್ ಮಾಡಿದ್ವಿ, ದಿಸ್ ಇಸ್ ದ ಫೈನಲ್ ಟೈಮ್ ಟೇಬಲ್. ಪ್ರತಿಯೊಬ್ಬರು ಕೂಡ ಇದೇ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾದರೆ ಚೇಂಜ್ ಏನು ಅಂತ ನೋಡಿದಾಗ, ಸೊ ಇಲ್ಲಿ ಚೇಂಜ್ ಆಗಿರೋದು ಬಯಾಲಜಿ ಮತ್ತು ಸೈನ್ಸ್ ಅವರಿಗೆ ಅಂತ ನಾನು ಹೇಳಬೇಕಂದ್ರೆ ಬಯಾಲಜಿ ಮತ್ತು ಇಂಗ್ಲೀಷ್ ಡೇಟ್ಸ್. ಇನ್ನೊಂದು ಸಾರಿ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಸೊ ಫ್ರೈಡೇ 22 ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ಮೇ 18ಗೆ ಎಕ್ಸಾಮ್ ಮುಗೀತದೆ. ಸೊ 22 ಲಾಜಿಕ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಇದೆ, 23ಕ್ಕೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಜುಕೇಷನ್ ಇದೆ, 25ಕ್ಕೆ ಎಕನಾಮಿಕ್ಸ್ ಇದೆ, 26ಕ್ಕೆ ಕೆಮಿಸ್ಟ್ರಿ ಇದೆ, 27ಕ್ಕೆ ಸಂಸ್ಕೃತ ಎಕ್ಸಾಮ್ ಇದೆ ಮತ್ತು 28ಕ್ಕೆ ಕನ್ನಡ ಎಕ್ಸಾಮ್ ಇದೆ. ಅದಾದ ಮೇಲೆ 4ನೇ ತಾರೀಕಿಗೆ ಬಯಾಲಜಿ ಎಕ್ಸಾಮ್ ಇದೆ. ಸೊ 5ನೇ ತಾರೀಕಿಗೆ ಸೊ ಸೈನ್ಸ್ದವ್ರಿಗೆ ಯಾವುದೇ ಎಕ್ಸಾಮ್ ಇಲ್ಲ. 6ನೇ ತಾರೀಕಿಗೆ ಇಂಗ್ಲೀಷ್ ಎಕ್ಸಾಮ್ ಇದೆ. ಅದಾದಮೇಲೆ 10th ಫಿಸಿಕ್ಸ್ ಎಕ್ಸಾಮ್ ಇದೆ. 12th ಸ್ಟ್ಯಾಟಿಸ್ಟಿಕ್ಸ್ ಪೊಲಿಟಿಕಲ್ ಸೈನ್ಸ್ ಇದೆ. ಸೊ ಅದಾದಮೇಲೆ 14th ಸೋಷಿಯಾಲಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. 17th ಆಪ್ಷನಲ್ ಕನ್ನಡ ಅಕೌಂಟೆನ್ಸಿ ಜಿಯಾಲಜಿ ಹೋಮ್ ಸೈನ್ಸ್ ಇದೆ. ಆ್ಯಂಡ್ 18th ಹಿಂದಿ ಇದೆ. ಹಿಂದಿ ತೊಗೊಂಡಿರುವಂಥ ಸೈನ್ಸ್ ವಿದ್ಯಾರ್ಥಿಗಳಿಗೆ 18ನೇ ತಾರೀಕಿಗೆ ನಿಮ್ಮ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗ್ತದೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಿಮ್ಮ ಮನೆಯಲ್ಲಿ ಈ ಒಂದು ಟೈಮ್ ಟೇಬಲ್ನ ಒಂದು ಕಡೆ ಬೋರ್ಡಲ್ಲಿ ಬರೆದಿಟ್ಕೊಳ್ಳಿ, ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಸೊ ಮನೆಯವ್ರಲ್ಲೂ ಕೂಡ ಹೇಳಿಡಿ, ಮನೆಯಲ್ಲೂ ಕೂಡ ಅಪ್ಪ ಅಮ್ಮನಿಗೆ ಹೇಳಿಡಿ ಈ ರೀತಿ ಟೈಮ್ ಟೇಬಲ್ ಇದೆ ಅಂತೇಳಿ. ಅವರು ಕೂಡ ಆವಾಗವಾಗ ನಿಮಗೆ ನೆನಪು ಮಾಡ್ತಾ ಇರ್ತಾರೆ. ಸೊ ಇನ್ನು ಕಾಲೇಜಲ್ಲಂತೂ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ, ಪ್ಲೀಸ್ ನೋಟ್ ಡೌನ್ ದ ಟೈಮಿಂಗ್ಸ್, ವೆರಿ ಇಂಪಾರ್ಟೆಂಟ್. ದಿಸ್ ದ ಫೈನಲ್ ಟೈಮ್ ಟೇಬಲ್. ಸೊ ಇದ್ರ ಜೊತೆ ಆಲ್ರೆಡಿ KCET, NEET ಆ್ಯಂಡ್ JEE ಮೇನ್ಸ್ ಡೇಟ್ಸ್ಗಳನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಅದರ ಫಾರ್ಮ್ ಫಿಲ್ಲಿಂಗನ್ನು ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟು, ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.